ಧರ್ಮಸ್ಥಳ ಗ್ರಾಮದಲ್ಲಿ ನಿಗೂಢವಾಗಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಉತ್ಖನನ ಕಾರ್ಯ ಪುನರಾರಂಭ ಆಗುತ್ತೆ. ನಿನ್ನೆ ಇಡೀ ದಿನ ಆ ವ್ಯಕ್ತಿ ನಿಗೂಢ ವ್ಯಕ್ತಿ ತೋರಿಸದ ಜಾಗದಲ್ಲಿ ಎಷ್ಟೇ ಆಗದರೂ ಕೂಡ ಸರಿಸುಮಾರು 15 ಅಡಿಗಳಷ್ಟು ಆಳ ಭೂಮಿಯನ್ನ ಕೊರೆದರೂ ಕೂಡ ಯಾವುದೇ ರೀತಿ ಅಸ್ಥಿಪಂಜರಗಳಾಗಲಿ ಅಥವಾ ಮೂಳೆಗಳಾಗಲಿ ಸಿಕ್ಕಿರಲಿಲ್ಲ. ಆದರೆ ಇವತ್ತು ತಾನು ತೋರಿಸಿರುವ ಗುರುತಿಸಿರುವ 13 ಜಾಗಗಳ ಪೈಕಿ ಎಲ್ಲಾದರೂ ಒಂದು ಕಡೆ ಅಸ್ಥಿಪಂಜರ ಸಿಕ್ಕತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾನೆ ನಿಗೂಢ ವ್ಯಕ್ತಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಮಾರ್ಕ್ ಮಾಡಲಾಗಿರುವ ಆ 13 ಜಾಗಗಳ ಪೈಕಿ 2ನೇ ಪಾಯಿಂಟ್ನ ಉತ್ಖನನ ಕಾರ್ಯ ಪ್ರಾರಂಭ ಆಗೋದಿದೆ. ಇವತ್ತು ಕೂಡ ಎಸ್ಐಟಿ ಅಧಿಕಾರಿಗಳು, ಕಂದಾಯ ಇಲಾಖೆಯ ಅಧಿಕಾರಿಗಳು ಹಾಗೆ ಎಫ್ಎಸ್ಎಲ್ನ ಟೀಮ್, ಸ್ಥಳೀಯ ಪೊಲೀಸರು ಇವರೆಲ್ಲರ ಸಮ್ಮುಖದಲ್ಲೇನೆ ಉತ್ಖನನ ಕಾರ್ಯ ನಡೆಯೋದಿದೆ. ಇವತ್ತಾದರೂ ಸಿಗುತ್ತಾ ಧರ್ಮಸ್ಥಳ ಗ್ರಾಮದ ನಿಗೂಢ ಸ್ಥಳಗಳಿಂದ ಅಸ್ಥಿಪಂಜರಗಳು ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡದಲ್ಲಿ ಸಾಕಷ್ಟು ಜನ ನಿವೃತ್ತ ಪೊಲೀಸ್ ಅಧಿಕಾರಿಗಳು, ವಕೀಲರು, ಎಫ್ಎಸ್ಎಲ್ನ ತಜ್ಞರು ಎಲ್ಲರೂ ಕೊಟ್ಟಿರುವ ಮಾಹಿತಿಯ ಪ್ರಕಾರ ಅಸ್ಥಿಪಂಜರ ಸಿಕ್ತು ಅಂದ ಮಾತ್ರಕ್ಕೆ ಈ ಕೇಸ್ನಲ್ಲಿ ಎಲ್ಲಾ ಸಾಕ್ಷ್ಯ ಸಿಕ್ತು ಅಂತಲ್ಲ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ಒಂದು ಮಜಲನ್ನ ತಲುಪದಂತೆ ಈ ಅಸ್ಥಿಪಂಜರ ಸಿಕ್ಕ ನಂತರದಲ್ಲಿ ಅಸಲಿ ತನಿಖೆ ಪ್ರಾರಂಭ ಆಗತ್ತೆ. ಅದು ನಿಜಕ್ಕೂ ಈ ವ್ಯಕ್ತಿ ಹೇಳ್ತಾ ಇರೋ ರೀತಿಯಲ್ಲೇ ನಿಗೂಢವಾಗಿ ಹತ್ಯೆಗೀಡಾದವರ ಅಸ್ಥಿಪಂಜರವ, ಡಿಎನ್ಎ ಮ್ಯಾಚ್ ಆಗತ್ತಾ? ಹಾಗೆ ಡಿಎನ್ಎ ಮ್ಯಾಚ್ ಆಗಿದ್ದೇ ಆದಲ್ಲಿ ಈ ನಿಗೂಢ ವ್ಯಕ್ತಿ ಆರೋಪ ಮಾಡಿದಂತೆಯೇ ಅತ್ಯಾಚಾರಕ್ಕೆ ಒಳಗಾಗಿ ಹಾಗೆ ಕೊಲೆಯಾದ ವ್ಯಕ್ತಿಯ ಪಾರ್ಥಿವ ಶರೀರವ ಅಲ್ಲಿ ಆ ಅಸ್ಥಿಪಂಜರವಲ್ಲಿರೋದು, ಈ ರೀತಿಯಾಗಿ ಅನೇಕ ಅಂಶಗಳನ್ನ ತನಿಖೆಯ ಭಾಗವಾಗಿ ಪ್ರೂವ್ ಮಾಡ್ತಾ ಹೋಗಬೇಕಾಗತ್ತೆ. ಆದರೆ ನಿನ್ನೆ ನಡೆದ ಉತ್ಖನನ ಕಾರ್ಯದಲ್ಲಿ ಯಾವುದೇ ರೀತಿಯ ಅಸ್ಥಿಪಂಜರ ಸಿಕ್ಕಿರಲಿಲ್ಲ. ಇವತ್ತಾದ್ರೂ ಅಸ್ಥಿಪಂಜರ ಸಿಗುತ್ತಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ನಿನ್ನೆ ಹಿತಾಚಿಯನ್ನ ತರಿಸಿ ಭೂಮಿಯನ್ನ ಅಗೆಯುವ ಕಾರ್ಯವನ್ನ ಮಾಡಲಾಗಿತ್ತು. ಆದರೆ ಇವತ್ತು ನಡೆಯಲಿರುವ ಉತ್ಖನನ ಕಾರ್ಯ ದಟ್ಟಾರಣ್ಯ ಪ್ರದೇಶದ ಒಳಭಾಗದಲ್ಲಿ. ಹೀಗಾಗಿ ಆ ಜಾಗಕ್ಕೆ ಹಿತಾಚಿ ಅಥವಾ ಜೆಸಿಬಿಯನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕಾರ್ಮಿಕರೇನೆ ಉತ್ಖನನ ಕಾರ್ಯವನ್ನ ಮಾಡಲಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ನಿನ್ನೆಯಷ್ಟೇ ನಾವು ಗಮನಿಸಿದ್ವಿ, ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಿಂದಲೇ 12 ಮಂದಿ ಕಾರ್ಮಿಕರನ್ನ ನೇಮಿಸಲಾಗಿತ್ತು ಈ ಕಾರ್ಯಕ್ಕಾಗಿ. ಇವತ್ತು ಕೂಡ ಆ ಕಾರ್ಮಿಕರು ಭೂಮಿ ಅಗೆಯುವ ಕೆಲಸವನ್ನ ಮುಂದುವರಿಸುವವರಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾರುತಿ ನೀಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ನಿನ್ನೆ ನಡೆದ ಉತ್ಖನನದಲ್ಲಿ ಯಾವುದೇ ರೀತಿಯ ಸಾಕ್ಷ್ಯಗಳು ಲಭ್ಯವಾಗಲಿಲ್ಲ. ಆದರೆ ಇವತ್ತು ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿ ಆ ನಿಗೂಢ ವ್ಯಕ್ತಿ ಇರೋದು. ಎಷ್ಟೊತ್ತಿಗೆ ಪ್ರಾರಂಭ ಆಗಬಹುದು ಈ ಉತ್ಖನನ ಕಾರ್ಯ? ಹಾಗೆ ದಟ್ಟಾರಣ್ಯ ಪ್ರದೇಶದ ಒಳಗ್ ನಡೆಯುತ್ತೆ ಉತ್ಖನನ ಅನ್ನೋ ಮಾಹಿತಿ ಇದೆ. ಬೇರೆನೆಲ್ಲ ಅಪ್ಡೇಟ್ಸ್ ಇದೆ ಈ ಬಗ್ಗೆ. ಪ್ರಮುಖವಾಗಿ ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಇದೇ ಮಾತನ್ನ ನಿನ್ನೆ ಅವ್ರ ಜೊತೆ ಮಾತಾಡಿ ಹೇಳಿದ್ರಂತೆ. ಒಂದು ಕಡೆ ಏನು ದೂರದಾರ ಇದ್ದಾನೆ, ಅವನು ವೆರಿ ಕಾನ್ಫಿಡೆಂಟ್ ಆಗಿದ್ದಾನೆ. ಇಲ್ಲಿ ಇದೆ ಸರ್, ನಾನೇ ಹೂತಕ್ಕಿರೋ ಜಾಗ ನನಗೆ ಗೊತ್ತಿಲ್ವ ಅನ್ನೋ ಮಾತುಗಳನ್ನ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದಾನೆ. ಜೊತೆಗೆ ಇಡೀ ದಿನ ನಿನ್ನೆ ತನಿಖೆಯನ್ನು ಆರಂಭಿಸಿದ್ರು, ಶೋಧ ಕಾರ್ಯ ನಡೀತು. ಸ್ಥಳೀಯವಾಗಿ ಗ್ರಾಮೀಣದ ಅಂದ್ರೆ ಈ ಧರ್ಮಸ್ಥಳ ಗ್ರಾಮ ಪಂಚಾಯತಿಯ ಒಂದಿಷ್ಟು ಜನರನ್ನ ಕರೆದುಕೊಂಡು ಹೋಗಿ, ಅಂದ್ರೆ ಪೌರಾಡಳಿತದ ಜನರನ್ನ ಕರ್ಕೊಂಡು ಹೋಗಿ ಅಗೆಯುವ ಕೆಲಸಕ್ಕೆ ಕೈ ಹಾಕಿದ್ರು. ಆದ್ರೆ ಇದೀಗ ಏನಾಗಿದೆ ಅಂತಂದ್ರೆ, ಒಂದು ಕಡೆ ಇದೆ ಅಂತ ಒಂದಿಷ್ಟು ಮಾಹಿತಿಯನ್ನು ನೀಡಿದ್ದ, ಆ ಮಾಹಿತಿ ಮೇರೆಗೆ ಮತ್ತೆ ಕೆಲಸವನ್ನು ಮುಂದುವರಿಸಿದ್ರು. ಆದ್ರೆ ಇವತ್ತು ನಿನ್ನೆ ಆದ ಘಟನೆ ಅಂತಂದ್ರೆ, ಒಂದು ಮಳೆ ಬಂದರೆ ಸಾಕು ಅವರು ಅಗೆದಂತ ತೆಗ್ಗುಂಡುಗಳಲ್ಲಿ ನೀರು ಬರುತ್ತೆ. ಹೀಗಾಗಿ ಇಟಾಚಿಯನ್ನು ತರಿಸೋ ವ್ಯವಸ್ಥೆ ಮಾಡಿದ್ರು. ಇಟಾಚಿ ಅಂದ್ರೆ ತೋರಿಸಿರುವ ಮೊದಲು ಅಂದ್ರೆ ನಂಬರ್ 1 ಜಾಗವನ್ನು ಮಾತ್ರ ಅಗಿಲಿಕ್ಕೆ ಸಾಧ್ಯ ಹೋಗುತ್ತೆ. ಅದಾದ ಬಳಿಕ ಮುಂದ್ಗಡೆ ದೊಡ್ಡ ದೊಡ್ಡ ಮರಗಳಿದ್ದಾವೆ, ಗಿಡಗಳಿದ್ದಾವೆ, ಅಲ್ಲಿ ಇಟಾಚಿ ಹೋಗ್ಲಿಕ್ಕೆ ಅಸಂಭವ ಅಂತಾನೆ ಹೇಳ್ಬೋದು. ಇನ್ನು ಮರಗಳಿದ್ದಾವೆ, ಆ ಮರಗಳನ್ನ ಯಾವುದೇ ಕಡೆ ಕಡಿಯುವ ಹಾಗಿಲ್ಲ. ಯಾಕಂದ್ರೆ ಅರಣ್ಯಾಧಿಕಾರಿಗಳ ಒಂದು ವ್ಯವಸ್ಥೆಯಲ್ಲಿ ಬರುತ್ತೆ. ಅವು ಈಗ ಸದ್ಯ ದೂರದಾರ ತೋರಿಸಿರೋ ಮಾಹಿತಿ ಮೇರೆಗೆ ಒಂದಿಷ್ಟು ಸ್ಟೆಲ್ಲಾ ವರ್ಗೀಸ್ ಅವರು ಆಗ್ಲಿ ಅಂತ ಹೇಳಿ ಒಂದು ಇಟಾಚಿ ತರಿಸಿ ಕೆಲಸವನ್ನು ತಗೊಂಡಿದ್ರು.
ಇವತ್ತು ಆ ಪ್ರಕರಣಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇವತ್ತು ತನಿಖೆಯಲ್ಲಿ ಸತ್ಯಾಸತ್ಯತೆಗಳು ಗೊತ್ತಾಗಲೇಬೇಕಾಗಿದೆ. ಯಾಕಂದ್ರೆ ಒಂದು ದಿನ 2 ದಿನ ಗ್ರಿಲ್ ಆಯಿತು, ಒಂದು ದಿನ ತನಿಖೆ ಆಯಿತು, ಇವತ್ತು ಶೋಧ ಕಾರ್ಯ ಮತ್ತೊಂದೆಡೆ ಮುಂದುವರೆದಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶೋಧ ಕಾರ್ಯ ಪ್ರಾರಂಭ ಆಗುತ್ತೆ. ಆದರೆ ಒಂದು ಇಟಾಚಿಯನ್ನ ಬಳಕೆ ಮಾಡೋಕೆ ಆಗೋದಿಲ್ಲ. ಹೀಗಾಗಿ ಸ್ಥಳೀಯ ಗ್ರಾಮ ಪಂಚಾಯತಿಯ ಪೌರಾಡಳಿತದ ಕಾರ್ಮಿಕರನ್ನ ಕರೆದುಕೊಂಡು ಹೋಗಿ ಜನರಿಂದ ಮೆನ್ಗಳಿಂದನೇ ಕೆಲಸ ಮಾಡುವಂತ ಪ್ರಕ್ರಿಯೆ ಕೂಡ ನಡೆಯುವಂತದ್ದು. ಇವತ್ತು ಒಂದು ಕಡೆಗೆ ಕಾನ್ಫಿಡೆಂಟ್ ಆಗಿರುವಂತಹ ಈ ದೂರುದಾರ ಇದ್ದೇ ಇದೆ, ಸಿಕ್ಕೇ ಸಿಗುತ್ತೆ ಅನ್ನೋ ಕಲೆಬರಗಳನ್ನ ಹುಡುಕ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನೊಂದಿಷ್ಟು ಸಮಯ ಹೋದ್ರೆ ಏನಾಗಬಹುದು ಅನ್ನೋ ಒಂದಿಷ್ಟು ವಿಚಾರಗಳು ಈಗ ಹೊರಗಡೆ ಬರುವಂತದ್ದು. ಆದರೆ ಒಂದಂತೂ ಸತ್ಯ, ಕಾನ್ಫಿಡೆಂಟ್ ಆಗಿರುವಂತಹ ಈ ದೂರುದಾರ ನಾನು ಮಾಡಿರೋ ಕೆಲಸ ನಂಗೆ ನೆನಪಿದೆ, ನನಗೆ ನಿಜಕ್ಕೂ ಯಾವುದೇ ಭಯ ಇಲ್ಲ. ಅವ್ನು ಮೊದಲೇ ಹೇಳಿದಾನೆ, ಅವನು ಏನಂದ್ರೆ ನಾನು ತಪ್ಪು ಮಾಡಿದ್ರೆ ಅಥವಾ ನನ್ನ ಮಾತುಗಳು ಸುಳ್ಳಾದ್ರೆ ನನಗೆ ಶಿಕ್ಷೆ ಗೊತ್ತಿಂತ ನನಗೆ ಗೊತ್ತಿದೆ. ಹೀಗಾಗಿ ನಾನು ಯಾವುದೇ ಕಡೆ ಸುಳ್ಳು ಹೇಳ್ತಾ ಇಲ್ಲ. ನಾನು ಮಾಡಿದ ಕೆಲಸದ ಬಗ್ಗೆ ನನಗೆ ಗೊತ್ತಿದೆ. ಇಂದಿಷ್ಟು ಅಂತ ಜಾಗ ತೋರಿಸಿದ್ದಾನೆ. 8 ಜಾಗಗಳನ್ನ ಈಗ ಅರಣ್ಯ ಪ್ರದೇಶದಲ್ಲಿ ತೋರಿಸಿರುವಂತದ್ದು. ಸದ್ಯಕ್ಕೆ 9, 10 ಹೀಗೆ ಒಂದಿಷ್ಟು ಜಾಗಗಳಿದಾವೆ. 13ನೇ ಅನ್ನೋ ಜಾಗ ಏನಿದೆ ಅಲ್ಲಿ ಅಗಿತಾರ ಅಧಿಕಾರಿಗಳು. ಯಾಕಂದ್ರೆ ಒಂದ್ ವೇಳೆ ಮಳೆ ಮತ್ತೆ ಪ್ರಾರಂಭ ಆದ್ರೆ, ನದಿ ನೀರು ಬಂದಂದ್ರೆ ಒಂದು ಕಡೆ ಅದು ಇದೆ ಅನ್ನೋ ಒಂದು ಮಾಹಿತಿ ಬೇಕಲ್ವಾ ಅಧಿಕಾರಿಗಳಿಗೆ. ಹೀಗಾಗಿ ಈ ರೀತಿಯ ಕೆಲಸಗಳಾಗ್ತಾ ಇರುವಂತದ್ದು. ಇವತ್ತು ಮತ್ತೆ ಈಗ ತನಿಖೆ ಆರಂಭ ಆಗುವಂತದ್ದು, ಮತ್ತೆ ಶೋಧ ಕಾರ್ಯ ಮುಂದುವರಿಯುತ್ತೆ. ಆದ್ರೆ ಇಟಾಚಿ ಆಗಲಿ ಯಾವುದೇ ರೀತಿಯ ಮಿಷನರಿಗಳಿಂದ ಆಗೋದಿಲ್ಲ. ಪೌರ ಕಾರ್ಮಿಕರಿಂದ ಕೆಲಸ ಆಗಬೇಕಾಗಿರುವಂತದ್ದು. ಜೊತೆಗೆ ಒಂದಿಷ್ಟು ಅಧಿಕಾರಿಗಳು ಸ್ಥಳದಲ್ಲೇ ಮುಕ್ಕಾಂ ಹೂಡಿರುವಂತದ್ದು. ಈಗ ಏನು ಸಮಯ ಆಗ್ತಾ ಬಂತು, ಒಂದಿಷ್ಟು ಜೀಪ್ಗಳು ಬರ್ತಾ ಇದಾವೆ, ಪೊಲೀಸರು ಬರ್ತಾ ಇದ್ದಾರೆ. ಮತ್ತೊಂದು ಏನು ಉತ್ಖನನ ಕಾರ್ಯ ಮಾಡುವಂತ ಜಾಗ ಇದೆ, ಅಲ್ಲೆಲ್ಲ ಪೊಲೀಸರ ಸರ್ಪಗಳಾಗಿರುವಂತದ್ದು. ಸದ್ಯ ಇದೀಗ ತನಿಖೆ ಅಂದ್ರೆ ಶೋಧ ಕಾರ್ಯ ಪ್ರಾರಂಭ ಆದ್ಮೇಲೆ ಇವತ್ತು ಕಳೆಬರ ಸಿಕ್ಕೇ ಸಿಗುತ್ತೆ. ಒಂದಲ್ಲ ಸಿಗಲ್ಲ ಅಂದ್ರೂ ಒಂದ್ ಕಡೆ, ಸಿಕ್ಕರು ಒಂದ್ ಕಡೆ, ನ್ಯಾಯ ಯಾವ ಕಡೆ ಅನ್ನುವಂಥದ್ದು ಒಂದಿಷ್ಟು ಜನ ಮಾತಾಡ್ಕೊಳ್ತಿರುವಂತದ್ದು. ಸ್ಥಳೀಯವಾಗಿ ಈಗಾಗಲೇ ಏನು ನದಿ ತೀರ ಇದೆ, ನೇತ್ರಾವತಿ ಈಗಾಗಲೇ ಜನ ಜಮಾವಣೆಗೊಳ್ತಾ ಇದ್ದಾರೆ. ರೈಟ್. ಧನ್ಯವಾದ ಮಾರುತಿ ಮಾಹಿತಿಗಾಗಿ. ಇನ್ನು ಧರ್ಮಸ್ಥಳ ಗ್ರಾಮದಲ್ಲಿ ನಿಗೂಢವಾಗಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಉತ್ಖನನ ಕಾರ್ಯ ಪುನರಾರಂಭ ಆಗುತ್ತೆ. ನಿನ್ನೆ ಇಡೀ ದಿನ ಆ ನಿಗೂಢ ವ್ಯಕ್ತಿ ತೋರಿಸದ ಜಾಗದಲ್ಲಿ ಎಷ್ಟೇ ಅಗದ್ರೂ ಕೂಡ ಸರಿಸುಮಾರು 15 ಅಡಿಗಳಷ್ಟು ಆಳ ಭೂಮಿಯನ್ನ ಕೊರೆದ್ರೂ ಕೂಡ ಯಾವುದೇ ರೀತಿ ಅಸ್ಥಿ ಪಂಜರಗಳಾಗ್ಲಿ ಅಥವಾ ಮೂಳೆಗಳಾಗ್ಲಿ ಸಿಕ್ಕಿರಲಿಲ್ಲ. ಆದ್ರೆ ಇವತ್ತು ತಾನು ತೋರಿಸಿರುವ ಗುರುತಿಸಿರುವ 13 ಜಾಗಗಳ ಪೈಕಿ ಎಲ್ಲಾದ್ರೂ ಒಂದು ಕಡೆ ಅಸ್ಥಿ ಪಂಜರ ಸಿಕ್ಕತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾನೆ ನಿಗೂಢ ವ್ಯಕ್ತಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಮಾರ್ಕ್ ಮಾಡಲಾಗಿರುವ ಆ 13 ಜಾಗಗಳ ಪೈಕಿ 2ನೇ ಪಾಯಿಂಟ್ನ ಉತ್ಖನನ ಕಾರ್ಯ ಪ್ರಾರಂಭ ಆಗೋದಿದೆ. ಇವತ್ತು ಕೂಡ ಎಸ್ಐಟಿ ಅಧಿಕಾರಿಗಳು, ಕಂದಾಯ ಇಲಾಖೆಯ ಅಧಿಕಾರಿಗಳು ಹಾಗೆ ಎಫ್ಎಸ್ಎಲ್ನ ಟೀಮ್, ಸ್ಥಳೀಯ ಪೊಲೀಸರು ಇವರೆಲ್ಲರ ಸಮ್ಮುಖದಲ್ಲೇನೆ ಉತ್ಖನನ ಕಾರ್ಯ ನಡೆಯೋದಿದೆ. ಇವತ್ತಾದ್ರೂ ಸಿಗುತ್ತಾ ಧರ್ಮಸ್ಥಳ ಗ್ರಾಮದ ನಿಗೂಢ ಸ್ಥಳಗಳಿಂದ ಅಸ್ಥಿ ಪಂಜರಗಳು ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡದಲ್ಲಿ ಸಾಕಷ್ಟು ಜನ ನಿವೃತ್ತ ಪೊಲೀಸ್ ಅಧಿಕಾರಿಗಳು, ವಕೀಲರು, ಎಫ್ಎಸ್ಎಲ್ನ ತಜ್ಞರು ಎಲ್ಲರೂ ಕೊಟ್ಟಿರುವ ಮಾಹಿತಿಯ ಪ್ರಕಾರ ಅಸ್ಥಿ ಪಂಜರ ಸಿಕ್ತು ಅಂದ ಮಾತ್ರಕ್ಕೆ ಈ ಕೇಸ್ನಲ್ಲಿ ಎಲ್ಲಾ ಸಾಕ್ಷ್ಯ ಸಿಕ್ತು ಅಂತಲ್ಲ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ಒಂದು ಮಜಲನ್ನ ತಲುಪದಂತೆ ಈ ಅಸ್ಥಿ ಪಂಜರ ಸಿಕ್ಕ ನಂತರದಲ್ಲಿ ಅಸಲಿ ತನಿಖೆ ಪ್ರಾರಂಭ ಆಗತ್ತೆ. ಅದು ನಿಜಕ್ಕೂ ಈ ವ್ಯಕ್ತಿ ಹೇಳ್ತಾ ಇರೋ ರೀತಿಯಲ್ಲೇ ನಿಗೂಢವಾಗಿ ಹತ್ಯೆಗೀಡಾದವರ ಅಸ್ಥಿ ಪಂಜರವಾ, ಡಿಎನ್ಎ ಮ್ಯಾಚ್ ಆಗತ್ತಾ? ಹಾಗೆ ಡಿಎನ್ಎ ಮ್ಯಾಚ್ ಆಗಿದ್ದೇ ಆದಲ್ಲಿ ಈ ನಿಗೂಢ ವ್ಯಕ್ತಿ ಆರೋಪ ಮಾಡಿದಂತೆಯೇ ಅತ್ಯಾಚಾರಕ್ಕೆ ಒಳಗಾಗಿ ಹಾಗೆ ಕೊಲೆಯಾದ ವ್ಯಕ್ತಿಯ ಪಾರ್ಥಿವ ಶರೀರವಾಗಿ ಆ ಅಸ್ಥಿ ಪಂಜರವಲ್ಲಿರೋದು, ಈ ರೀತಿಯಾಗಿ ಅನೇಕ ಅಂಶಗಳನ್ನ ತನಿಖೆಯ ಭಾಗವಾಗಿ ಪ್ರೂವ್ ಮಾಡ್ತಾ ಹೋಗ್ಬೇಕಾಗತ್ತೆ. ಆದ್ರೆ ನಿನ್ನೆ ನಡೆದ ಉತ್ಖನನ ಕಾರ್ಯದಲ್ಲಿ ಯಾವುದೇ ರೀತಿಯ ಅಸ್ಥಿ ಪಂಜರ ಸಿಕ್ಕಿರಲಿಲ್ಲ. ಇವತ್ತಾದ್ರೂ ಅಸ್ಥಿ ಪಂಜರ ಸಿಗುತ್ತಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ನಿನ್ನೆ ಹಿತಾಚಿಯನ್ನ ತರಿಸಿ ಭೂಮಿಯನ್ನ ಅಗೆಯುವ ಕಾರ್ಯವನ್ನ ಮಾಡಲಾಗಿತ್ತು. ಆದರೆ ಇವತ್ತು ನಡೆಯಲಿರುವ ಉತ್ಖನನ ಕಾರ್ಯ ದಟ್ಟಾರಣ್ಯ ಪ್ರದೇಶದ ಒಳಭಾಗದಲ್ಲಿ. ಹೀಗಾಗಿ ಆ ಜಾಗಕ್ಕೆ ಹಿತಾಚಿ ಅಥವಾ ಜೆಸಿಬಿಯನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕಾರ್ಮಿಕರೇನೆ ಉತ್ಖನನ ಕಾರ್ಯವನ್ನ ಮಾಡಲಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ನಿನ್ನೆಯಷ್ಟೇ ನಾವು ಗಮನಿಸಿದ್ವಿ, ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಿಂದಲೇ 12 ಮಂದಿ ಕಾರ್ಮಿಕರನ್ನ ನೇಮಿಸಲಾಗಿತ್ತು ಈ ಕಾರ್ಯಕ್ಕಾಗಿ. ಇವತ್ತು ಕೂಡ ಕಾರ್ಮಿಕರು ಭೂಮಿ ಅಗೆಯುವ ಕೆಲಸವನ್ನ ಮುಂದುವರಿಸುವವರಿದ್ದಾರೆ.
ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾರುತಿ ನೀಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ನಿನ್ನೆ ನಡೆದ ಉತ್ಖನನದಲ್ಲಿ ಯಾವುದೇ ರೀತಿಯ ಸಾಕ್ಷ್ಯಗಳು ಲಭ್ಯವಾಗಲಿಲ್ಲ, ಆದ್ರೆ ಇವತ್ತು ಸಿಕ್ಕೇ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿ ಆ ನಿಗೂಢ ವ್ಯಕ್ತಿ ಇರೋದು. ಎಷ್ಟೊತ್ತಿಗೆ ಪ್ರಾರಂಭ ಆಗಬಹುದು ಈ ಉತ್ಖನನ ಕಾರ್ಯ? ಹಾಗೆ ದಟ್ಟಾರಣ್ಯ ಪ್ರದೇಶದ ಒಳಗ್ ನಡೆಯುತ್ತೆ ಉತ್ಖನನ ಅನ್ನೋ ಮಾಹಿತಿ ಇದೆ. ಬೇರೆನೆಲ್ಲ ಅಪ್ಡೇಟ್ಸ್ ಇದೆ ಇವಾಗ. ಪ್ರಮುಖವಾಗಿ ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಇದೇ ಮಾತನ್ನ ನಿನ್ನೆ ಅವ್ರ ಜೊತೆ ಮಾತಾಡಿ ಹೇಳಿದ್ರಂತೆ. ಒಂದು ಕಡೆ ಏನು ದೂರದಾರ ಇದ್ದಾನೆ, ಅವನು ವೆರಿ ಕಾನ್ಫಿಡೆಂಟ್ ಆಗಿದ್ದಾನೆ. ಇಲ್ಲಿ ಇದೆ ಅಂದ್ರೆ ಇದೆ ಸರ್, ನಾನೇ ಹೂತಕ್ಕಿರೋ ಜಾಗ ನನಗೆ ಗೊತ್ತಿಲ್ವಾ ಅನ್ನೋ ಮಾತುಗಳನ್ನ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದಾನೆ. ಜೊತೆಗೆ ಇಡೀ ದಿನ ನಿನ್ನೆ ತನಿಖೆಯನ್ನು ಆರಂಭಿಸಿದ್ರು, ಶೋಧ ಕಾರ್ಯ ನಡೀತು. ಸ್ಥಳೀಯವಾಗಿ ಗ್ರಾಮೀಣದ ಅಂದ್ರೆ ಈ ಧರ್ಮಸ್ಥಳ ಗ್ರಾಮ ಪಂಚಾಯತಿಯ ಒಂದಿಷ್ಟು ಜನರನ್ನ ಕರೆದುಕೊಂಡು ಹೋಗಿ, ಅಂದ್ರೆ ಪೌರಾಡಳಿತದ ಜನರನ್ನ ಕರ್ಕೊಂಡು ಹೋಗಿ ಅಗಿಯುವ ಕೆಲಸಕ್ಕೆ ಕೈ ಹಾಕಿದ್ರು. ಆದ್ರೆ ಇದೀಗ ಏನಾಗಿದೆ ಅಂತಂದ್ರೆ, ಒಂದು ಕಡೆ ಇದೆ ಅಂತ ಒಂದಿಷ್ಟು ಮಾಹಿತಿಯನ್ನು ನೀಡಿದ್ದ, ಆ ಮಾಹಿತಿ ಮೇರೆಗೆ ಮತ್ತೆ ಕೆಲಸವನ್ನು ಮುಂದುವರಿಸಿದ್ರು. ಆದ್ರೆ ಇವತ್ತು ನಿನ್ನೆ ಆದ ಘಟನೆ ಏನಂತಂದ್ರೆ, ಒಂದು ಮಳೆ ಬಂದ್ರೆ ಸಾಕು ಅವರು ಅಗೆದಂತ ತೆಗ್ಗುಂಡುಗಳಲ್ಲಿ ನೀರು ಬರುತ್ತೆ. ಹೀಗಾಗಿ ಇಟಾಚಿಯನ್ನು ತರಿಸುವ ವ್ಯವಸ್ಥೆ ಮಾಡಿದ್ರು. ಇಟಾಚಿ ಅಂದ್ರೆ ತೋರಿಸಿರುವ ಮೊದಲು ಅಂದ್ರೆ ನಂಬರ್ 1 ಜಾಗವನ್ನ ಮಾತ್ರ ಅಗಿಲಿಕ್ಕೆ ಸಾಧ್ಯವಾಗುತ್ತೆ. ಅದಾದ ಬಳಿಕ ಮುಂದ್ಗಡೆ ದೊಡ್ಡ ದೊಡ್ಡ ಮರಗಳಿದಾವೆ, ಗಿಡಗಳಿದಾವೆ, ಅಲ್ಲಿ ಇಟಾಚಿ ಹೋಗ್ಲಿಕ್ಕೆ ಅಸಂಭವ ಅಂತಾನೆ ಹೇಳ್ಬೋದು. ಇನ್ನು ಮರಗಳಿದಾವೆ, ಆ ಮರಗಳನ್ನು ಯಾವುದೇ ಕಡಿಯುವ ಹಾಗಿಲ್ಲ, ಯಾಕಂದ್ರೆ ಅರಣ್ಯ ಅಧಿಕಾರಿಗಳ ಒಂದು ವ್ಯವಸ್ಥೆಯಲ್ಲಿ ಬರುತ್ತೆ. ಅವು ಈಗ ಸದ್ಯ ದೂರದಾರ ತೋರಿಸಿರೋ ಮಾಹಿತಿ ಮೇರೆಗೆ ಒಂದಿಷ್ಟು ಸ್ಟೆಲ್ಲಾ ವರ್ಗೀಸ್ ಅವರು ಆಗ್ಲಿ ಅಂತ ಹೇಳಿ ಒಂದು ಇಟಾಚಿಯನ್ನು ತರಿಸಿ ಕೆಲಸವನ್ನು ತಗೊಂಡಿದ್ರು. ಇವತ್ತು ಆ ಪ್ರಕರಣಕ್ಕೆ ಆಗೋದಿಲ್ಲ, ಯಾಕಂದ್ರೆ ಇವತ್ತು ತನಿಖೆಯಲ್ಲಿ ಸತ್ಯಾಸತ್ಯತೆಗಳು ಗೊತ್ತಾಗಲೇಬೇಕಾಗಿದೆ. ಯಾಕಂದ್ರೆ ಒಂದು ದಿನ 2 ದಿನ ಗ್ರಿಲ್ ಆಯ್ತು, ಒಂದು ದಿನ ತನಿಖೆ ಆಯಿತು, ಇವತ್ತು ಶೋಧ ಕಾರ್ಯ ಮತ್ತೊಂದೆಡೆ ಮುಂದುವರೆದಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶೋಧ ಕಾರ್ಯ ಪ್ರಾರಂಭ ಆಗುತ್ತೆ. ಆದರೆ ಒಂದು ಇಟಾಚಿಯನ್ನ ಬಳಕೆ ಮಾಡೋಕೆ ಆಗೋದಿಲ್ಲ. ಹೀಗಾಗಿ ಸ್ಥಳೀಯ ಗ್ರಾಮ ಪಂಚಾಯತಿಯ ಪೌರಾಡಳಿತದ ಕಾರ್ಮಿಕರನ್ನ ಕರೆದುಕೊಂಡು ಹೋಗಿ ಜನರಿಂದ ಮೆನ್ಗಳಿಂದನೇ ಕೆಲಸ ಮಾಡುವಂತ ಪ್ರಕ್ರಿಯೆ ಕೂಡ ನಡೆಯುವಂತದ್ದು. ಇವತ್ತು ಒಂದು ಕಡೆಗೆ ಕಾನ್ಫಿಡೆಂಟ್ ಆಗಿರುವಂತಹ ಈ ದೂರುದಾರ ಇದ್ದೇ ಇದೆ, ಸಿಕ್ಕೇ ಸಿಗುತ್ತೆ ಅನ್ನೋ ಕಲೆಬರಗಳನ್ನ ಹುಡುಕ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನೊಂದಿಷ್ಟು ಸಮಯ ಹೋದ್ರೆ ಏನಾಗುತ್ತೆ, ಏನಾಗಬಹುದು ಅನ್ನೋ ಒಂದಿಷ್ಟು ವಿಚಾರಗಳು ಈಗ ಹೊರಗಡೆ ಬರುವಂತದ್ದು. ಆದರೆ ಒಂದಂತೂ ಸತ್ಯ, ಕಾನ್ಫಿಡೆಂಟ್ ಆಗಿರುವಂತಹ ಈ ದೂರುದಾರ ನಾನು ಮಾಡಿರೋ ಕೆಲಸ ನನಗೆ ನೆನಪಿದೆ, ನನಗೆ ನಿಜಕ್ಕೂ ಯಾವುದೇ ಭಯ ಇಲ್ಲ. ಅವ್ನು ಮೊದಲೇ ಹೇಳಿದಾನೆ, ಅವನು ಏನಂದ್ರೆ ನಾನು ತಪ್ಪು ಮಾಡಿದ್ರೆ ಅಥವಾ ನನ್ನ ಮಾತುಗಳು ಸುಳ್ಳಾದ್ರೆ ನನಗೆ ಶಿಕ್ಷೆ ಗೊತ್ತಿಂತ ನನಗೆ ಗೊತ್ತಿದೆ. ಹೀಗಾಗಿ ನಾನು ಯಾವುದೇ ಕಡೆ ಸುಳ್ಳು ಹೇಳ್ತಾ ಇಲ್ಲ. ನಾನು ಮಾಡಿದ ಕೆಲಸದ ಬಗ್ಗೆ ನನಗೆ ಗೊತ್ತಿದೆ. ಇಂದಿಷ್ಟು ಅಂತ ಜಾಗ ತೋರಿಸಿದ್ದಾನೆ. 8 ಜಾಗಗಳನ್ನ ಈಗ ಅರಣ್ಯ ಪ್ರದೇಶದಲ್ಲಿ ತೋರಿಸಿರುವಂತದ್ದು. ಸದ್ಯಕ್ಕೆ 9, 10 ಹೀಗೆ ಒಂದಿಷ್ಟು ಜಾಗಗಳಿದಾವೆ. 13ನೇ ಅನ್ನೋ ಜಾಗ ಏನಿದೆ ಅಲ್ಲಿ ಅಗಿತಾರ ಅಧಿಕಾರಿಗಳು. ಯಾಕಂದ್ರೆ ಒಂದ್ ವೇಳೆ ಮಳೆ ಮತ್ತೆ ಪ್ರಾರಂಭ ಆದ್ರೆ, ನದಿ ನೀರು ಬಂದಂದ್ರೆ ಒಂದು ಕಡೆ ಅದು ಇದೆ ಅನ್ನೋ ಒಂದು ಮಾಹಿತಿ ಬೇಕಲ್ವಾ ಅಧಿಕಾರಿಗಳಿಗೆ. ಹೀಗಾಗಿ ಈ ರೀತಿಯ ಕೆಲಸಗಳಾಗ್ತಾ ಇರುವಂತದ್ದು. ಇವತ್ತು ಮತ್ತೆ ಈಗ ತನಿಖೆ ಆರಂಭ ಆಗುವಂತದ್ದು, ಮತ್ತೆ ಶೋಧ ಕಾರ್ಯ ಮುಂದುವರಿಯುತ್ತೆ. ಆದ್ರೆ ಇಟಾಚಿ ಆಗ್ಲಿ ಯಾವುದೇ ರೀತಿಯ ಮಿಷನರಿಗಳಿಂದ ಆಗೋದಿಲ್ಲ, ಪೌರ ಕಾರ್ಮಿಕರಿಂದ ಕೆಲಸ ಆಗಬೇಕಾಗಿರುವಂತದ್ದು. ಜೊತೆಗೆ ಒಂದಿಷ್ಟು ಅಧಿಕಾರಿಗಳು ಸ್ಥಳದಲ್ಲೇ ಮುಕ್ಕಾಂ ಹೂಡಿರುವಂತದ್ದು. ಈಗ ಏನು ಸಮಯ ಆಗ್ತಾ ಬಂತು, ಒಂದಿಷ್ಟು ಜೀಪ್ಗಳು ಬರ್ತಾ ಇದಾವೆ, ಪೊಲೀಸರು ಬರ್ತಾ ಇದ್ದಾರೆ. ಮತ್ತೊಂದು ಏನೋ ಉತ್ಖನನ ಕಾರ್ಯ ಮಾಡುವಂತ ಜಾಗ ಇದೆ, ಅಲ್ಲೆಲ್ಲ ಪೊಲೀಸರ ಸರ್ಪಕರಾಗಿರುವಂತದ್ದು. ಸದ್ಯ ಇದೀಗ ತನಿಖೆ ಅಂದ್ರೆ ಶೋಧ ಕಾರ್ಯ ಪ್ರಾರಂಭ ಆದ್ಮೇಲೆ ಇವತ್ತು ಕಳೆಬರ ಸಿಕ್ಕೇ ಸಿಗುತ್ತೆ. ಒಂದಲ್ಲ ಸಿಗಲ್ಲ ಅಂದ್ರೂ ಒಂದ್ ಕಡೆ, ಸಿಕ್ಕರು ಒಂದ್ ಕಡೆ, ನ್ಯಾಯ ಯಾವ ಕಡೆ ಅನ್ನುವಂಥದ್ದು ಒಂದಿಷ್ಟು ಜನ ಮಾತಾಡ್ಕೊಳ್ತಿರುವಂತದ್ದು. ಸ್ಥಳೀಯವಾಗಿ ಈಗಾಗಲೇ ಏನು ನದಿ ತೀರ ಇದೆ, ನೇತ್ರಾವತಿ ಈಗಾಗಲೇ ಜನ ಜಮಾವಣೆಗೊಳ್ತಾ ಇದ್ದಾರೆ. ರೈಟ್. ಧನ್ಯವಾದ ಮಾರುತಿ ಮಾಹಿತಿಗಾಗಿ.